ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದಲ್ಲಿ ಕಾಡು ಪ್ರಾಣಿಯಾದ ಕೋತಿ ಆಹಾರ ಅರಸಿ ನಾಡಿಗೆ ಆಗಮಿಸಿತ್ತು. ಇನ್ನು ಊರಿನ ಒಳಗೆ ಪ್ರವೇಶ ಮಾಡುವಾಗ ರಸ್ತೆ ದಾಟುವ ಸಂದರ್ಭದಲ್ಲಿ ವಾಹನ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಮೃತಪಟ್ಟಿದೆ. ಕೋತಿ ಸಾವನ್ನಪ್ಪಿದ್ದನ್ನು ನೋಡಿದಂತ ನಲ್ಲೂರಿನ ಗ್ರಾಮಸ್ಥರು ಹಾಗೂ ಮಾವಿನಕಾಯಿ ವಲಯ ಅರಣ್ಯಾಧಿಕಾರಿಗಳಾದ ತಿಪ್ಪೇಶ್ ನಾಯಕ್ ಅವರ ಸಹಯೋಗದೊಂದಿಗೆ ನಲ್ಲೂರು ಆಂಜನೇಯ ದೇವಸ್ಥಾನದ ಆವರಣದ ಖಾಲಿ ಜಾಗದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ರು. ಗ್ರಾಮದ ಮುಖಂಡರಾದ ವಿರೂಪಾಕ್ಷಪ್ಪ, ತಿಮ್ಮಣ್ಣ, ಭೂಮಾಪಕರಾದ ಸುರೇಶಣ್ಣ, ಚಂದ್ರಪ್ಪ ಹಾಗೂ ನಲ್ಲೂರು ಬಿಜೆಪಿ ಘಟಕದ ಅಧ್ಯಕ್ಷರಾದ ದಿನೇಶ್ ಕುಮಾರ್ ಹೆಚ್ ಹಾಗೂ ಬಜರಂಗದಳ ಸದಸ್ಯರು ಹಾಗೂ ಯುವಕರು ಮಧು ಜಿ, ಸಂತೋಷ್ ಡಿ, ಮಧು ಭಂಡಾರಿ, ಆಕಾಶ್, ಕಿರಣ್, ಗೋದಿಹುಗ್ಗಿ ಶಿವು ಹಾಗೂ ಯುವಕರು ಕೋತಿಗೆ ಅಂತಿಮ ವಿದಾಯ ಹೇಳಿದ್ರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ತಾಲೂಕು ನಲ್ಲೂರು ಗ್ರಾಮದಲ್ಲಿ ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ರಸ್ತೆಯನ್ನು ದಾಟುವಾಗ ಮಿಶ್ರವೊಂದು ವಾಹನಕ್ಕೆ ಅಡ್ಡಿಯಾಗಿ ಅಪಘಾತ ಹೊಂದಿದ್ದು, ನಲ್ಲೂರು ಗ್ರಾಮಸ್ಥರು ಮತ್ತು ಅರಣ್ಯ ಇಲಾಖೆ ಸಹಯೋಗದಿಂದ ಅದನ್ನು ಅಂತಿಮ ಸಂಸ್ಕಾರವನ್ನು ಆಂಜನೇಯ ದೇವಸ್ಥಾನದಲ್ಲಿಟ್ಟು ಪೂಜೆ ನಿರ್ವಹಿಸಿ ನಲ್ಲೂರು ಗ್ರಾಮದ ಆಂಜನೇಯ ದೇವಸ್ಥಾನದ ಕಾಂಪೌಂಡ್ ಒಳಗಡೆ ಅಂತಿಮ ಶವ ಸಂಸ್ಕಾರವನ್ನು ಗ್ರಾಮಸ್ಥರು ಹಾಗೂ ಹಿರಿಯರಾದಂಥ ವಿಪಕ್ಷಪ್ಪನವರು ಮತ್ತು ತಿಮ್ಮಣ್ಣನವರು ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಯ ಒಂದು ಅಪಘಾತಕ್ಕೀಡಾಗಿರುವ ಕಾರಣವೇನೆಂದರೆ ಅರಣ್ಯ ಪ್ರದೇಶದಲ್ಲಿ ಯಾವುದೇ ಹಣ್ಣು ಹಂಪಲು ಇಲ್ಲದ ಉದ್ದೇಶದಿಂದ ಅದೇ ರೀತಿ ಅರಣ್ಯ ನಶಿಸಿ ಹೋಗುತ್ತಿರುವುದರಿಂದ ಕಾಡು ಪ್ರಾಣಿಗಳು ಊರನ್ನು ಪ್ರವೇಶಿಸಿ ಈ ರೀತಿ ದುರ್ಘಟನೆಗಳು ನಡೀತಿದ್ದಾವೆ. ನಮ್ಮ ಊರಿನಲ್ಲಿ ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ನಾನು ಬೇಡಿಕೊಳ್ಳೋದೇನೆಂದರೆ ಪ್ರತಿಯೊಬ್ಬರೂ ಸಹ ಅರಣ್ಯ ಬೆಳೆಸಲು ಸಹಕರಿಸ